ಮನ್ ಕಿ ಬಾತ್ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಬಂತು 1,000 ರೊಟ್ಟಿಗಳಿಗೆ ಆರ್ಡರ್. ಪ್ರಧಾನಿ ಮೋದಿಯವರು ಮೆಚ್ಚಿಕೊಂಡ ಕರ್ನಾಟಕದ ಮಹಿಳೋದ್ಯಮ. ಕಲಬುರಗಿ ರೊಟ್ಟಿಗೆ ಡಿಮ್ಯಾಂಡೋ. ಕುರುಕಲು ತಿಂಡಿ ಬದಿಗಿಡಿ, ಆರೋಗ್ಯಕರ ಖಡಕ್ ರೊಟ್ಟಿ ಆಯ್ದುಕೊಳ್ಳಿ. ಪ್ರಧಾನಿ ಮೋದಿಯವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಉದ್ದಿಮೆಗಳ ಯಶಸ್ಸನ್ನು ಗುರುತಿಸಿ ಹೇಳುತ್ತಿರುತ್ತಾರೆ. ಇದೀಗ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಖಡಕ್ ಜೋಳದ ರೊಟ್ಟಿ ಪ್ರಧಾನಿ ಮೋದಿಯವರ ಮನ್ ಕಿ ಬಾತ್ನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡು ಜಗದ್ವಿಖ್ಯಾತವಾಗಿದೆ. ಕರ್ನಾಟಕದ ಕಲಬುರಗಿಯ ಮಹಿಳೆಯರು ಜೋಳದ ರೊಟ್ಟಿ ಬ್ರ್ಯಾಂಡ್ ಅನ್ನು ಹೇಗೆ ರಚಿಸಿದ್ದಾರೆ ಎಂಬುದರ ಕುರಿತು ಪ್ರಧಾನಿ ಮಾತನಾಡಿದ್ದರು. ಕಲಬುರಗಿಯ ಮಹಿಳೆಯರು ಸಹಕಾರಿ ಸಂಸ್ಥೆಯ ಮೂಲಕ ಪ್ರತಿದಿನ 3,000ಕ್ಕೂ ಹೆಚ್ಚು ರೊಟ್ಟಿಗಳನ್ನು ಉತ್ಪಾದಿಸುತ್ತಾರೆ. ಈ ಮೂಲಕ ರೊಟ್ಟಿ ಎಂಬ ತಮ್ಮದೇ ಬ್ರ್ಯಾಂಡ್ ಅನ್ನು ರಚಿಸಿಕೊಂಡಿದ್ದಾರೆ. ಇವು ಈಗ ಹಳ್ಳಿಗಳಿಗೆ ಸೀಮಿತವಾಗಿಲ್ಲ. ಬೆಂಗಳೂರಿನಲ್ಲೂ ರೊಟ್ಟಿ ವ್ಯಾಪಾರಕ್ಕಾಗಿ ಕೌಂಟರ್ ತೆರೆದಿದ್ದಾರೆ. ಅಲ್ಲದೆ ಆನ್ಲೈನ್ ಆಹಾರ ವೇದಿಕೆಗಳ ಮೂಲಕವೂ ತಮ್ಮ ರೊಟ್ಟಿಗಳನ್ನು ಮಾರಾಟ ಮಾಡುತ್ತಾರೆ ಅಂತ ಪ್ರಧಾನಿ ಮೋದಿ ಮೆಚ್ಚುಗೆ ಸೂಚಿಸಿದ್ದಾರೆ. ಪ್ರಧಾನಿ ಮೋದಿಯವರು ಕಲಬುರಗಿ ರೊಟ್ಟಿಗಳ ಬಗ್ಗೆ ಪ್ರಸ್ತಾಪಿಸಿದ ಕೆಲವೇ ಗಂಟೆಗಳಲ್ಲಿ ಕಲಬುರಗಿ ರೊಟ್ಟಿ ಉತ್ಪಾದಕರ ಸಹಕಾರ ಸಂಘವು ಅಮೆಜಾನ್ ಮೂಲಕ 60ಕ್ಕೂ ಹೆಚ್ಚು ಆರ್ಡರ್ಗಳ ಮೂಲಕ 1,000 ರೊಟ್ಟಿಗಳಿಗೆ ಆರ್ಡರ್ ಪಡೆದುಕೊಂಡಿತು ಹಾಗೂ ಸಂಖ್ಯೆ ಹೆಚ್ಚುತ್ತಲೇ ಇತ್ತು. ಕಲಬುರಗಿ ರೊಟ್ಟಿ ಉತ್ಪಾದಕರ ಸಹಕಾರ ಸಂಘವು ಜಿಲ್ಲೆಯ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ನೆಲೆಗೊಂಡಿರುವ 150 ಮಹಿಳಾ ಸ್ವಸಹಾಯ ಗುಂಪುಗಳಿಂದ ರೊಟ್ಟಿಯನ್ನು ಖರೀದಿಸುತ್ತದೆ. ಪ್ರತಿ ಸ್ವಸಹಾಯ ಗುಂಪುಗಳಲ್ಲಿಯೂ 6 ಮಂದಿ ಸದಸ್ಯರಿರುತ್ತಾರೆ. ರೊಟ್ಟಿಗಳನ್ನು ಅಮೆಜಾನ್ನಂತಹ ಇ ಕಾಮರ್ಸ್ ವೇದಿಕೆಗಳ ಮೂಲಕ ರವಾನಿಸಲಾಗುತ್ತದೆ. ಝೊಮ್ಯಾಟೊ ಮತ್ತು ಸ್ವಿಗ್ಗಿಯಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿಯೂ ನೋಂದಾಯಿಸಿದ್ದು ಖರೀದಿಗೆ QR ಕೋಡ್ ಅನ್ನು ರಚಿಸಲಾಗಿದೆ. ರೊಟ್ಟಿ ಮಾರಾಟಕ್ಕಾಗಿ ಬೆಂಗಳೂರಿನಲ್ಲಿ ವಿಶೇಷ ಕೌಂಟರ್ ಕೂಡ ತೆರೆಯಲಾಗಿದೆ. ಜೂನ್ 1ರ ಆವೃತ್ತಿಯಲ್ಲಿ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಕಲಬುರಗಿ ರೊಟ್ಟಿಯ ಕುರಿತಾದ ಲೇಖನವನ್ನು ಪ್ರಕಟಿಸಿತ್ತು. ಇದು ಕೂಡ ಕಲಬುರಗಿ ರೊಟ್ಟಿಗೆ ಮನ್ನಣೆ ಹೆಚ್ಚಲು ಸಹಕಾರಿಯಾಯಿತು ಅಂತ ಅಲ್ಲಿನ ಸ್ಥಳೀಯ ರೊಟ್ಟಿ ತಯಾರಕ ಮಹಿಳೆಯರು ನೆನೆಯುತ್ತಾರೆ. ನಗರೀಕರಣದಿಂದಾಗಿ ಈಗ ಆಹಾರ ಪದ್ಧತಿ ಬದಲಾಗಿದೆ. ಆಹಾರ ಪದ್ಧತಿಯಲ್ಲಿನ ಬದಲಾವಣೆಯು ಮಹಿಳೆಯರು ರಕ್ತಹೀನತೆಗೆ ಒಳಗಾಗಲು ಕಾರಣವಾಗಿದೆ. ಜನರಿಗೆ ಆರೋಗ್ಯಕರ ಆಹಾರವನ್ನು ಒದಗಿಸುವ ಪ್ರಯತ್ನದ ಭಾಗವಾಗಿ ರೊಟ್ಟಿಯನ್ನು ಉತ್ತೇಜಿಸಲಾಗುತ್ತಿದೆ. ರೊಟ್ಟಿ ಪೌಷ್ಟಿಕ ಆಹಾರ ಮಾತ್ರವಲ್ಲ, ಮಧುಮೇಹಿಗಳು, ರಕ್ತದೊತ್ತಡ ಇರುವವರು ಮತ್ತು ವೃದ್ಧರಿಗೂ ಸಹ ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಕಲಬುರಗಿ ಜಿಲ್ಲಾಡಳಿತದ ಸಂಘಟಿತ ಪ್ರಯತ್ನವಾದ ಈ ಉಪಕ್ರಮವು ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಒದಗಿಸುವಲ್ಲಿ ಹಾಗೂ ಜೋಳ ಮತ್ತು ಸಜ್ಜೆಯ ಬೆಲೆಯನ್ನು ಸ್ಥಿರಗೊಳಿಸುವಲ್ಲಿಯೂ ಯಶಸ್ವಿಯಾಗಿದೆ. ಜೋಳ ಹಾಗೂ ಸಜ್ಜೆ ಬೆಳೆಯುವ ರೈತರಿಗೂ ಲಾಭವಾಗುತ್ತಿದೆ. ಒಟ್ಟಿನಲ್ಲಿ ಕಲಬುರಗಿ ರೊಟ್ಟಿಯ ಯಶೋಗಾಥೆ ಮನ್ ಕಿ ಬಾತ್ ಮೂಲಕ ದೇಶಾದ್ಯಂತ ಹರಡಿ ಸ್ಥಳೀಯರ ಆತ್ಮನಿರ್ಭರತೆಗೆ ಪೂರಕವಾಗುತ್ತಿದೆ ಮತ್ತು ಯುವೋದ್ಯಮಿಗಳಿಗೆ ಪ್ರೇರಕವಾಗುತ್ತಿದೆ.